ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ರೀ. ಡೂಯಿಂಗ್ ವೆಲ್. ಒಂದಷ್ಟು ಇನಿಷಿಯೇಟಿವ್ಸ್ ಆಗ್ತಾ ಇದೆ, ಪ್ರೋಗ್ರೆಸಸ್ ಆಗ್ತಾ ಇದೆ. ನಿಮ್ಮ ಮುಂದೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ತಗೊಂಡು ಬರ್ತೀನಿ. ಅದ್ರ ಜೊತೆಗೆ ನಮ್ಮದಲ್ಲಿ ವಿಮೆನ್ ಟ್ರೈನಿಂಗ್ಸ್ ನಡೀತಿದೆ, ಮಿಕ್ಕಿದ್ದೆಲ್ಲನೂ ನಡೀತಾ ಇದೆ, ರೆಗ್ಯುಲರ್ ರೊಟೀನ್ ಇದ್ದೇ ಇದೆ. ಯಾರು ಬೇಕಾದರೂ ಯಾವುದೇ ಇನಿಷಿಯೇಟಿವ್ಸ್ ಬೇಕಿದ್ರು ದಯವಿಟ್ಟು ಕಾಲ್ ಮಾಡಿ, ಮೆಸೇಜ್ ಕಳಿಸಿ. ನನ್ನ ನಂಬರು ವೆಬ್ಸೈಟ್ನಲ್ಲಿದೆ, anithafoundation.in ವೆಬ್ಸೈಟ್ನಲ್ಲಿ. ಇನ್ಯಾವುದು ನಮ್ಮದು ಅನಿತಾ ಫೌಂಡೇಶನ್ ಬೇರೆ ಯಾವುದೂ ಇಲ್ಲ, anithafoundation.in ಅಂತಕ್ಕಂಥದ್ದು. ನೀವು ಅಲ್ಲಿಗೆ ಹೋಗಿ ಮಾಡಿ. ಮಕ್ಕಳು ಫೀಸು ಆಮೇಲೆ ಇಂಥವೆಲ್ಲ ನಾವು ಮಾಡಲ್ಲ, ಅದಕ್ಕೆ ಮಾಡ್ತಕ್ಕಂಥವ್ರು ಬೇರೆ ಇದ್ದಾರೆ. ನಾವು ರಿಯಲಿ ಜನರನ್ನ ಮೇಲೆತ್ತಿ ಅದೊಂದು ವ್ಯವಸ್ಥೆ ಮಾಡೋದಂಥದ್ದು, ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಫೀಲ್ ಫ್ರೀ ಟು ಕನೆಕ್ಟ್ ಆನ್ ದಟ್. ಇನ್ನೊಂದು, ಎಸ್, ಲಾಸ್ಟು ಸಂಡೇ ಕೂಡ ಬ್ಯುಸಿ ಇದ್ದೆ, ನಾನು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಸಣ್ಣ ಅವಾರ್ಡ್ ಕೊಟ್ಟರು, ಚೇಂಜ್ ಮೇಕರ್ ಆಫ್ ಇಂಡಿಯಾ ಅಂತ. ಅದಾಗಿದ್ಮೇಲೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬರ್ತಿದೆ ಈಗ, ದಟ್ಸ್ ಆಲ್ಸೋ ಆನ್ ದ ಕಾರ್ಡ್. ಮತ್ತು ಇನ್ನೊಂದು ನ್ಯಾಷನಲ್ ಅವಾರ್ಡು ವುಮೆನ್ಸ್ ಡೇ ದಿನ ಒಂದು ಕೊಡ್ತಿದ್ದಾರೆ. ಸೊ ಒಂದಷ್ಟು ಒಳ್ಳೆ ಪ್ರೋಗ್ರೆಸ್ ಇದೆ. ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಪ್ರೋತ್ಸಾಹ, ನಿಮ್ಗಳ ಉತ್ತೇಜನ ಇದೇ ಥರ ಇರಲಿ, ಇದೇ ಥರ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಆಮೇಲೆ ಇವತ್ತು ಒಂದು ಟಾಪಿಕ್ಕು ಪ್ರಯಾಗ್ರಾಜ್, ನಮ್ಮ ಕುಂಭಮೇಳ. ಹೌದು, ಸಾಕಷ್ಟು ಇಂಟರ್ನೆಟ್ ಪೂರ್ತಿ ತುಂಬ್ಕೊಂಡ್ಬಿಟ್ಟಿದೆ, ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನಾನು ನೋಡ್ತಕ್ಕಂಥದ್ದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೈಂಟಿಫಿಕ್ ಇನಿಷಿಯೇಟಿವ್ಸ್ ಇದೆಲ್ಲ ರೆಗ್ಯುಲರ್ ಅವರು ಇವರು ಎಲ್ಲ ಸಾಧುಗಳು ಅವರು ಇವರು ಹೇಳ್ತಾನೆ ಇರ್ತಾರೆ. ಮೈಥಾಲಜಿಕಲಿ ಬರ್ತಾರೆ, ಮೈಥಾಲಜಿಕಲಿನೂ ತುಂಬ ಇದೆ ಎಕ್ಸ್ಪ್ಲನೇಷನ್ಸು. ಅದನ್ನು ನೀವು ಬೇಕಾದ್ರೆ ಬೇರೆ ಕಂಟೆಂಟಲ್ಲಿ ನೋಡ್ಕೊಳ್ಳಿ. ಮೈಥಾಲಜಿ ನಿಮ್ಗೆ ಇಷ್ಟ ಆದರೆ ಮೈಥಾಲಜಿಯಲ್ಲಿ ನೋಡಿ, ಸೈಂಟಿಫಿಕ್ ರೀಸನ್ಸ್ ಬಂದರೆ ಸೈಂಟಿಫಿಕಲಾಗಿ ನೋಡೋಕ್ಕೆ ಕೇಳಿ. ಆದರೆ ಇದೊಂದು ನಿಮಗೆ ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು. ಯಾಕಂತಂದರೆ ಅದನ್ನು ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಎಲ್ರಿಗೂ ಇದು ಮಸ್ಟ್ ಅಂತ. ಜಾತಿ ಧರ್ಮ ಭೇದ ಅವೆಲ್ಲ ಬಿಟ್ಬಿಡಿ, ಅದು ಯಾವುದೂ ಇಲ್ಲ. ಎನಿ ಹ್ಯೂಮನ್ ಬೀಯಿಂಗ್ ಶುಡ್ ಗೋ ಅಂಡ್ ಟೇಕ್ ಬಾತ್ ಈ ಟೈಮಲ್ಲಿ. ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಜನರ ಒಂದು ಸಂಘನೂ ನೀವು ಮಾಡಬೇಕಾಗತ್ತೆ. ಅಂದರೆ ಮಾಡಿದ್ರೆ ಒಳ್ಳೆಯದು. ಇಂಟ್ರಾಕ್ಟ್ ಮಾಡಿ, ಅಲ್ಲಿರ್ತಕ್ಕಂಥ ಒಂದು ಮಣ್ಣು ಸಿಕ್ಕಿದ್ರೆ ಹಣೆಗೆ ಇಟ್ಕೊಳ್ಳಿ. ಯಾಕಂತಂದರೆ ಭಾಳಷ್ಟು ಜನ ಋಷಿ ಮುನಿಗಳು ಬರ್ತಾರೆ. 12ನೇ ತಾರೀಕು 13ನೇ ತಾರೀಕು ಆ ಪ್ರಯಾಗರಾಜಲ್ಲಿ ಏನೂ ಕಾಣಲ್ಲ, ಬರೀ ಧೂಳು. ಸೊ ಎಂಥ ಒಂದು ನಾಗಸಾಧುಗಳು ಅವರೆಲ್ಲ ಹಿಮಾಲಯದಿಂದ ಬರುವಾಗ ಆ ಒಂದು ಫೋರ್ಸ್ ಇದೆಯಲ್ಲ, ಅದು ಯಾರು ತಡ್ಕೊಳಕ್ಕಾಗೋದಿಲ್ಲ. ಅದು ಆ ಧೂಳು ಅವ್ರು ಬರೋ 12 ಗಂಟೆ 24 ಗಂಟೆ ಮುಂಚೆಯಿಂದನೂ ಅದು ತುಂಬೋಗಿರುತ್ತೆ. ಅಲ್ಲಿ ಏನೂ ಕಾಣಲ್ವಂತೆ. ಅಲ್ಲಿ ಜನರು ಹೇಳ್ತಾರೆ, ಅದನ್ನೆಲ್ಲ ನೋಡ್ಬೇಕು, ನೀವು ಅನುಭವ ಮಾಡ್ಕೋಬೇಕು ಇದನ್ನ. ಅಲ್ಲಿ ಎಂತೆಂಥವ್ರು ಬರ್ತಾರೆ ಋಷಿಮುನಿಗಳು, ಬೇರೆಯವರ ಒಂದು ಡಿಸ್ಗೈಸ್ ಅಲ್ಲಿ ಬಂದು ಎಷ್ಟು ಸಪ್ತ ಋಷಿಗಳು, ದೇವತೆಗಳೆಲ್ಲ ಬಂದು ಸ್ನಾನ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತಿಗೂ ಹೇಳೋದಿದೆ. ಆದರೆ ಓಕೆ, ಇವಾಗ ಯಂಗರ್ ಜನ್ರೇಷನ್ ನಾನು ಕೇಳಲ್ಲಪ್ಪ ನಿಮ್ಮ ಮಾತು. ಐ ಡೋಂಟ್ ನೋ ವಾಟ್ ಇಟ್ ಇಸ್. ಐ ಆಮ್ ಜನರೇಷನ್ Z ಆರ್ ಐ ಆಮ್ ಆಲ್ಫಾ, ಇನ್ನೇನೋ ಆಲ್ ರೈಟ್ ಗುಡ್. ನಾನು ನಿಮಗೆ ಅದೇ ಥರನೇ ಹೇಳ್ತೀನಿ. ಇದು ಈ ಒಂದು ಸೈಂಟಿಫಿಕ್ ರೀಸನ್ ಏನಂತಂದರೆ, ನಿಮಗೆ ನಮ್ಮ ಬಾಡಿ ಆಗಿರ್ತಕ್ಕಂಥದ್ದು 72% ವಾಟರಿಂದ. 72% ವಾಟರು. ಇದರಲ್ಲಿ ನಮ್ಮ ರೊಟೀನ್ನಲ್ಲಿ ನಾವು ಮುಳುಗೋಗಿದ್ದೀವಿ. ವಿ ಹ್ಯಾವ್ ಟು ಡೂ ಸಮ್ ಆ್ಯಕ್ಟಿವಿಟಿ. ನಮಗೇನು ಅವೇರ್ನೆಸ್ ಇಲ್ಲ, ಅಥವಾ ನಮಗೆ ಒಂದು ಸಂತೋಷ ಇಲ್ಲ. ವಿ ಆರ್ ಗೆಟಿಂಗ್ ಸಿಕ್. ವಿ ಆರ್ ಈಟಿಂಗ್ ವೈಟ್ ಕಲರ್ ಟ್ಯಾಬ್ಲೆಟ್ಸ್ ಆಲ್ ದ ಟೈಮ್. ಬೇಡ, ಇನ್ನೊಂದು ಕಲರ್ ಮಾತ್ರ ತಿಂದ್ರು ಅದು ಮಾತ್ರನೇ. ವಿ ಆರ್ ಆಲ್ವೇಸ್ ಹ್ಯಾವಿಂಗ್ ಸಮ್ ಅದರ್ ಫಾರ್ಮ್ ಆಫ್ ಟ್ರಬಲ್, ಇಸ್ಂಟ್ ಇಟ್? ಸೊ ಇದೆಲ್ಲ ಬಂದಾಗ ನಾವು ಏನು ಮಾಡಬೇಕಾಗುತ್ತೆ? ಸೊ ಇವಾಗ ನಮಗೆ ಒಂದು ಯೋಗ ಅಂತ ಒಂದು ಟೂಲ್ ಇದೆ. ಆ ಯೋಗ ಮತ್ತು ಇನ್ನೊಂದಷ್ಟು ಕ್ರಿಯೆಗಳನ್ನು, ಪ್ರಾಕ್ಟೀಸಸ್ನ ಎಲ್ಲ ಮಾಡಿದರೆ ನಮಗೆ ಭೂತ ಶುದ್ಧಿ ಆಗುತ್ತೆ. ಅಂದರೆ 5 ಎಲಿಮೆಂಟ್ಸ್ ಏನಿದೆ, ಏನಿದೆ ಪಂಚೇಂದ್ರಿಯಗಳು, ಆ ಪಂಚ ಎಲಿಮೆಂಟ್ಸು, ಇವು ನಮಗೆ ಒಂದು ಭೂತ ಶುದ್ಧಿಯನ್ನು ಮಾಡ್ಬೋದು. ಆದರೆ ಭೂತ ಸಿದ್ಧಿ ಹೆಂಗೆ ಮಾಡ್ತೀರಾ ನೀವು? ಇದಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾಗತ್ತೆ. ಸೊ ಇದಕ್ಕೆ ಈ ಒಂದು ಆಧ್ಯಾತ್ಮದ ಕಡೆಗೆ ಸ್ವಲ್ಪ ಮುಖ ಮಾಡಿ ನೋಡಬೇಕು. ನಮ್ಮನ್ನು ನಾವೇ ಏನು ಅಂತ ತಿಳ್ಕೋಬೇಕು, ಅರಿವು ಮಾಡ್ಕೋಬೇಕು. ಅಥವಾ ನಾವು ಈ ಒಂದು ಬಂಧನಗಳಿಂದ ನಮ್ಮ ಸೋಲ್ನ ನಾವು ಮುಕ್ತಿಗೊಳಿಸ್ಬೇಕು. ಮತ್ತೆ ಅದಕ್ಕೆ ಯಾವುದು ರೀಇನ್ಕಾರ್ನೇಷನ್ ಆಗಲಿ, ಈ ಥರ ಒಂದು ಕನೆಕ್ಟಿವಿಟೀಸ್ನ ನಾವು ಡೀಲಿಂಕ್ ಮಾಡಬೇಕು ಅಂತಂದರೆ ಈ ಥರ ಒಂದು ಇನಿಷಿಯೇಟಿವ್ ಬಹಳ ಮುಖ್ಯ ಆಗತ್ತೆ ಅಂತ ನನಗೆ ಅನಿಸುತ್ತೆ. ಅದು ಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದು, ಸಾವಿರಾರು ವರ್ಷಗಳಿಂದ ಮಾಡ್ಕೊಂಬಂದಿರ್ತಕ್ಕಂಥದ್ದು. ನಮ್ಮ ಸನಾತನ ಧರ್ಮ
ಎಲ್ಲಿಂದ ಇದೆ. ಹಿಂದುತ್ವ ಅಲ್ಲ, ನಾವು ಸನಾತನ ಧರ್ಮ ಅಂತ ಕರಿಬೇಕಾಗತ್ತೆ. ಈ ಸನಾತನ ಧರ್ಮದಲ್ಲಿ ಈ ಒಂದು ಪ್ರಾಕ್ಟೀಸಸ್ ಎಲ್ಲಿದೆ, ಇವಾಗ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಹೋಗಿ ಬರ್ಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್. ಅಲ್ಲಿ ಹೋಗಿ ನೀವು ಅಲ್ಲಿ ಬರ್ತಕ್ಕಂಥ ಈ ಸಾಧುಗಳು ಅಂದ್ರೆ ಸಾಧ್ವಿಗಳು ಅಂತ ಅವರು, ಸನ್ಯಾಸಿಗಳು ಮತ್ತೆ ಇನ್ನ ಅನೇಕರು ಅಲ್ಲಿ ಬಂದಿರ್ತಾರಲ್ಲ, ಎಲ್ರನ್ನೂ ಮೀಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅವರ ಒಂದು ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬೈ ಎನಿ ಚಾನ್ಸ್ ನಾವು ಅಳವಡಿಸ್ತಾ ಹೋದ್ರೆ ಒಳ್ಳೇದಾಗತ್ತೆ ಅಂತ ನನಗೆ ಒಂದು ಅನಿಸಿಕೆ. ಯಾಕೆ ಅಂತಂದ್ರೆ ಅಲ್ಲಿ ನಡೀತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಡಿಸ್ಕಷನ್ಸ್, ಇಟ್ಸ್ ಅ ನೆಕ್ಸ್ಟ್ ಲೆವೆಲ್. ಇವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ನಿಮ್ಗೆ ಕನೆಕ್ಟಿವಿಟಿ ಸಿಗಲ್ಲ. ಇಲ್ಲಿ ಅಂತ ಒಂದು ಜ್ಞಾನಿಗಳು ಯಾರು ಬರೋದಿಲ್ಲ. ನಿಮಗೆ ಜ್ಞಾನಿಗಳನ್ನ ಬೇಕು ಅಂತಂದ್ರೆ ನಿಮಗೆ ಇಂಥ ಒಂದು ಮೇಳದಲ್ಲಿ ಮಾತ್ರ ಸಾಧ್ಯ. ಯಾಕಂದ್ರೆ ಈ ಮೇಳನ ಈಗ ಇಂಡೈರೆಕ್ಟ್ಲಿ ನಮ್ಮಲ್ಲಿ ಫಾರಿನರ್ಸ್ ಅಂದ್ರೆ ವೆಸ್ಟರ್ನರ್ಸ್ ಇದನ್ನ ಗುರು ಶಾಪಿಂಗ್ ಅಂತಾನೆ ಕರೀತಾರೆ. ಯಾಕೆಂತಂದ್ರೆ ಇಲ್ಲಿ ಗುರುಗಳನ್ನ ಟೆಸ್ಟ್ ಮಾಡ್ಬೋದು, ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ. ಯಾರೋ ಒಬ್ರು ಕೈ ಎತ್ಕೊಂಡೇ ಇರ್ತಾರೆ, ಇನ್ನೊಬ್ರು ನಿಂತ್ಕೊಂಡೇ ಇರ್ತಾರೆ, ಮಲ್ಕೊಳ್ಳೋದೇ ಇಲ್ಲ. ಈ ತರ ಬಹಳಷ್ಟು ಸಾಧನೆಗಳು ಈ ಹಠ ಯೋಗವನ್ನ ಅವರು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಈ ಒಂದು ಎಲ್ಲ ಸಾಧನೆಗಳನ್ನ ನೋಡಿ ನಮಗೆ ಏನು ಬೇಕಾಗತ್ತೆ, ನಾವು ಏನ್ ನೋಡ್ಬೋದು. ಇಂಥ ಗುರುಗಳ ಹತ್ರನೇ ಹೋಗ್ಬೇಕು ಅಂತಿಲ್ಲ, ಬಹಳಷ್ಟು ಜನ ಇದ್ದಾರೆ ಅಲ್ಲಿ, ನಾವು ತಿಳ್ಕೊಬೋದು, ಕೇಳ್ಕೊಬೋದು. ಅವರು ನಮ್ಮನ್ನ ಡಿಸೈಪಲ್ ಆಗಿ ತಗೊಳ್ಳೋದಿಲ್ಲ, ಎಲ್ಲರನ್ನೂ ತಗೊಳ್ಳೋದಿಲ್ಲ. ಅವರು ಡಿಸೈಪಲ್ ಆಗ್ಬಿಡ್ಬೇಕು ಅಂತಾನೂ ಇಲ್ಲ. ಬಟ್ ಅಲ್ಲಿ ನಾವು ಏನೇನು ಕ್ವಶನ್ಸ್ ಇದೆ, ಡೌಟ್ಸ್ ಇದೆ, ಅದನ್ನ ನಾವು ಮಾತಾಡ್ಕೋಬಹುದು. ಯಾಕಂದ್ರೆ ದೇ ಆರ್ ಕಂಪ್ಲೀಟ್ಲಿ ಡೀಲಿಂಗ್ ನಮ್ಮ ಒಂದು ಹ್ಯುಮ್ಯಾನಿಟಿ. ಈಗ ನಮ್ದೇನಿದೆ, ನಮ್ದು ಈಗ ಮೋಹಕ್ಕೊಳಗಾಗಿರ್ತಕ್ಕಂಥ ಒಂದು ಸರ್ಕಲ್. ಇದರಲ್ಲಿ ನಾವು ಕರ್ಮ ಮಾಡ್ತಾನೆ ಇರ್ತೀವಿ ಕೂತ್ಕೊಂಡು. ಈ ಕರ್ಮದಿಂದ ಹೊರಗಡೆ ಬಂದು ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂತಿರ್ತಾರೆ. ಅವ್ರಿಗೆ ಇದು ಯಾವುದು ಬೇಕಾಗಿರೋದಿಲ್ಲ, ಊಟ ತಿಂಡಿನೂ ಬೇಡ. ಎಷ್ಟೋ ಡಿಕೇಡ್ಸ್ ಟುಗೆದರ್ ದೇ ಹ್ಯಾವ್ ನಾಟ್ ಟೇಕನ್ ಇವನ್ ನೀರಿಲ್ಲ, ಊಟ ಇಲ್ಲ, ಏನೂ ತಿಂದಿರೋದಿಲ್ಲ. ಇಂಥ ಒಂದು ಕ್ರೀಚರ್ಸ್ನ ನಾವು ಭೇಟಿ ಆಗ್ಬೋದು. ಅವರಿಂದ ನಾವೇನ್ ಕಲ್ತ್ಕೋಬಹುದು. ನಮಗೆ ಈ ಒಂದು ಲೌಕಿಕ ಒಂದು ರೊಟೇಷನ್ಸ್, ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ನೀವು ಯಾರನ್ನ ನಾಗ ಸಾಧುಗಳು, ಯಾರೋ ಸಾಧುಗಳನ್ನ ಹೋಗಿ ಮಾತಾಡ್ಸಿ, ಯಾರನ್ನ ಮಾತ್ರೆ ತಿಂತೀರಾ, ನೀವೇನೋ BP ಟ್ಯಾಬ್ಲೆಟ್ ತಗೊಂತೀರಾ, ನೀವು ನರ್ಸಿಂಗ್ ಹೋಗಿ ಬರ್ತೀರಾ, ಇಲ್ಲಾಂದ್ರೆ ನೀವು ICU ನಲ್ಲಿ ಇದ್ದೀರಾ ಅಂತ ಕೇಳಿ ನೋಡಿ. ಇದೆಲ್ಲ ಬರ್ತಕ್ಕಂಥ ನಮ್ಮಂತವ್ರಿಗೆ ಮಾತ್ರ, ಅವ್ರಿಗೆ ಬರ್ತದೆ ಇಲ್ಲ ಅದು. ಸೊ ಆ ಒಂದು ಸಾಧನೆ ಹೆಂಗಾಗಿದೆ, ಯಾತಕ್ಕಾಯ್ತು, ನಾವು ನಮ್ಮಲ್ಲಿ ಈಗ ನಿಮ್ ಪ್ರಾಕ್ಟೀಸಸ್ ಏನಿದೆ ಇದನ್ನ ನಾವು ಚೇಂಜ್ ಮಾಡ್ತಾ ಬಂದ್ರೆ ನಮ್ಮ ಒಂದು ಸನಾತನ ಧರ್ಮನ ಯಾವ ತರ ಮೇಲೆ ತಿಳಿಬಹುದು ಅನ್ನೋದೊಂದು ಟಾಪಿಕ್. ಇದು ಕ್ಯೂರಿಯಾಸಿಟಿಗೋಸ್ಕರ ಮಾಡ್ಕೋಬಹುದು, ತಿಳ್ಕೊಬಹುದು. ನಮ್ಮ ಜನರ ಹತ್ರ ಹೋಗಿ ನಾವು ಅರಿವು ಮೂಡಿಸ್ಕೋಬಹುದು, ಅನೇಕರನ್ನ ನಾವು ಮೀಟ್ ಮಾಡ್ಬೋದು. ಒಂದು ಹಿಡಿ ಮಣ್ಣು ತಗೊಂಬನ್ನಿ ಅಲ್ಲಿಂದ, ಮೇಲೆ ಹೋಗಕ್ ತಗೊಂಡೋಗಕ್ಕಾಗಲ್ಲ, ಆದ್ರೆ ಈ ಜಾಗಕ್ಕೆ ಹೋದಾಗ ಒಂದು ಹಿಡಿ ಮಣ್ಣು ತನ್ನಿ, ಅದೇ ಸಾವೆನಿಯರ್. ಗ್ಲೋಬಲ್ ಎಲ್ಲಿ ಹೋದ್ರೂ ಸಾವೆನಿಯರ್ ಬೈ ಮಾಡ್ತೀವಿ, ಇಲ್ಲಿ ಸಾವೆನಿಯರ್ ಬೈ ಮಾಡೋದು ಬೇಡ. ಅವರ ಪಾದದ ಧೂಳನ್ನ ತಗೊಂಬಂದ್ರೆ ಒಂದು ಹಿಡಿ ಮಣ್ಣನ್ನ ಮನೆಗೆ ತಂದು ನೇಬರ್ಸ್ಗೂ ಹಂಚ್ಬೋದು. ಹಂಗಂತ ಹೇಳಿ ಬ್ಯಾಗ್ ಗಟ್ಟೆ ತುಂಬಿಸ್ಕೊಂಡ್ಬರೋದು ಬೇಡ. ಬಟ್ ಎಷ್ಟಾಗತ್ತೋ ಅಷ್ಟು ತಗೊಂಬಂದು ನಾವು ಮಾಡೋಣ. ನನ್ನ ಸ್ನೇಹಿತರೊಬ್ರು ಇದ್ದಾರೆ ಇಲ್ಲಿಂದ, ನನಗೆ ಮೊನ್ನೆ ಫೋನ್ ಮಾಡಿದ್ರು. ಮಾಡ್ಬಿಟ್ಟು, ಅನಿತಾ, ನನಗೆ ಒಂದು ಇವರು ಅಘೋರಿಗಳು ಬಂದು ಒಂದು ರುದ್ರಾಕ್ಷಿ ಮಾಲೆಯನ್ನ ಹಾಕಿ, ನೀನು ಅಲ್ಲಿಗೆ ಬಾ, ನಾನು ಸಿಗ್ತೀನಿ ನಿನಗೆ, ಕುಂಭಮೇಳದಲ್ಲಿ ಸಿಗ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಅವ್ರದ್ದಾಗಿತ್ತು ಒಂದು 13ನೇ ತಾರೀಕು ಬೆಂಗಳೂರಿನಲ್ಲಿ ಆಯ್ತು. ಸರಿ, ಅದಾಗಿದ್ಮೇಲೆ ಅವರು ನನಗೆ ಫೋನ್ ಮಾಡಿದ್ರು. ನಾವು 29ಕ್ಕೆ ಹೊರಟಿದ್ದೀವಿ, ಈ ಒಂದು ಜನವರಿ 29ಕ್ಕೆ. ಆದ್ರೆ ಅದಕ್ಕೆ 25 ಜನ ಅದು ಆಲ್ರೆಡಿ ಬುಕ್ ಆಗಿದ್ದಾರೆ. ನಂದೊಂದು ಚಾರ್ಟರ್ ಪ್ಲೇನ್ ಕಂಪ್ನಿ ಇದೆ ಅಂತ. ಅವರು ನಿಮ್ಗೆಲ್ಲ ಹೇಳೋದು ಮತ್ತೆ, ಅವರು ಇನ್ನೊಂದು ಫಾರ್ ಎಕ್ಸಾಂಪಲ್ ನಮ್ಗೆಲ್ರಿಗೂ ತಿಳಿದಿರಂಗೆ ಕ್ಯಾಪ್ಟನ್ ಗೋಪಿನಾಥ್ ಅವ್ರು ಮಾತ್ರ ಈ ಒಂದು ಚಾರ್ಟರ್ ಪ್ಲೇನ್ ನ ನಡೆಸ್ತಾ ಇದ್ದಾರೆ ಅಂತ ಅಲ್ಲ. ಈಗ ಮುಖೇಶ್ ನರಸಿಂಹಮೂರ್ತಿ ಅವರು ಮಾಡ್ತಿದ್ದಾರೆ, ಬೆಂಗಳೂರಿನಿಂದಾನೇ ಮಾಡ್ತಿದ್ದಾರೆ. ಅವರದ್ದು ಬಿಸ್ನೆಸ್ ಏನಂದ್ರೆ ಪ್ಲೇನ್ಸ್ ನ ಬೈ ಮಾಡೋದು, ಸೆಲ್ ಮಾಡೋದು. ಜಂಬೋ ಜೆಟ್ಸ್ ನೀವೆಲ್ಲ ಏನ್ ನೋಡ್ತೀರಿ, ಏರ್ಲೈನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಈ ಹಳೆದನ್ನ ಬೈ ಮಾಡಿ ಸೆಲ್ ಮಾಡೋದು, ಅದು ಹೊರಗಿನ ದೇಶದಲ್ಲಿ ತುಂಬಾ ಜಾಸ್ತಿ ಅವರು ಮಾಡ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ದುಬೈನಲ್ಲಿದ್ರು, ನನ್ಗೊಳ್ಳೆ ಸ್ನೇಹಿತರು. ಈಗ ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ, ಕನ್ನಡದವರು, ನಮ್ಮ ಕರ್ನಾಟಕದವರು. ಈಗ ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿದ್ದಾರೆ, ಕಂಪ್ನಿ ಓಪನ್ ಮಾಡಿದ್ದಾರೆ. ಸೊ ಇವಾಗ ನಾವು ಇದನ್ನ ಕೊಲಾಬರೇಟಿವ್ ಅಪ್ರೋಚ್ ಅಲ್ಲಿ ಕೂಡ ನೋಡ್ತಾ ಇದ್ದೀನಿ. ನಾನು ಇನ್ನ ಕೊಲಾಬರೇಟ್ ಆಗಿಲ್ಲ ಅವ್ರ ಜೊತೆಗೆ. ಏರ್ ಟ್ಯಾಕ್ಸಿ ಸಿಸ್ಟಮ್ ಕೂಡ ನಾವು ಬೆಂಗಳೂರಲ್ಲಿ ತರಬೇಕು ಅಂತ ಒಂದು ಡ್ರೀಮ್ ಇದೆ. ಇದ್ರ ಬಗ್ಗೆನೂ ವೆರಿ ಸೀರಿಯಸ್ಲಿ ನಾವು ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ.
ಎಸ್ ಇದೊಂದು ನೋಡೋಣ ಏನಾಗುತ್ತೆ ಅಂತ. ಈಗ ಏರೋ ಶೋ ಕೂಡ ಬರ್ತಾ ಇದೆ, ಫೆಬ್ರವರಿಯಲ್ಲಿದೆ. ನಾ ಹೋಗಿ ಬರ್ತೀನಿ ಅದಕ್ಕೆ VIP ಪಾಸ್ ಕೂಡ ಒಂದು ನನ್ನ ಸ್ನೇಹಿತರೊಬ್ರು ಆರ್ಗನೈಸ್ ಮಾಡಿದ್ದಾರೆ. ಅಲ್ಲಿ ಕೂಡ ಹೋಗಿ ಬರ್ತೀನಿ. ಒಂದಷ್ಟೆಲ್ಲ ಇನಿಷಿಯೇಟಿವ್ಸ್ ತಗೊಳ್ಳೋಣ, ಏರೋಸ್ಪೇಸಲ್ಲಿ ಮತ್ತೆ ನಾನು ಕಾಲಿಟ್ರಿ ಕೊಡ್ತೀನಿ ಅಂತ ಒಂದು ಇಂಟ್ರೆಸ್ಟಿಂದ ನಾನು ಕೆಲಸ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನಾನು ಮುಖೇಶ್ ಅವ್ರು ಬಂದರು, ಅನಿತಾ ಇದು ಹೋಗಿ ಬರೋಣ ಅಂದರು. ಇವಾಗ ಅದಕ್ಕೆ 14ನೇ ತಾರೀಕು ಫೆಬ್ರವರಿಗೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ನಾನು ಹೇಳಿದೆ, ಮುಖೇಶ್ ಅವ್ರೆ ನೀವು ಮಿಕ್ಕಿದ್ದೆಲ್ಲ ಹೆಂಗೆ ಸೆಲ್ ಮಾಡ್ತೀರಾ? ಸೊ ಅವ್ರ ಹತ್ರ ಇದು ಒಂದು 100 ಸೀಟ್ ಮೇಲಿದೆ, ಖಾಲಿ ಇದೆ, ಆ ಪ್ಲೇನ್ ಖಾಲಿ ಇದೆ. ಅಂದರೆ ಇದಕ್ಕೆ ಯಾವುದು ಏರ್ಲೈನ್ಸ್ ಹೋಗೋದಿಲ್ಲ, ನಮ್ಮ ಒಂದು ಪ್ರೈವೇಟ್ ಪ್ಲೇನ್ನಲ್ಲಿ, ಅಂದರೆ ಪ್ರೈವೇಟ್ ಚಾರ್ಟರ್ ಅಂತ ನೀವೇನು ನೋಡ್ತೀರಿ ಅದರಲ್ಲಿ ನಾವು ಹೋಗ್ತಕ್ಕಂಥದ್ದು. ಪ್ರಯಾಗ್ರಾಜ್ಗೆ ಬೆಂಗಳೂರಿಂದ ಹೋಗ್ತೀವಿ, ಅದು ನನಗಿನ್ನೂ ಗೊತ್ತಿಲ್ಲ. ನನಗೆ ಜಕ್ಕೂರಿಂದ ಹೋಗ್ತೀವಾ ಇಲ್ಲಾಂದ್ರೆ ಇದರಿಂದ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಅಲ್ಲಿಂದ ಹೋಗ್ತೀವ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಆ ಪ್ಲೇನ್ ಅಂತೂ ಬೆಂಗಳೂರಿನಿಂದ ಹೊರಡುತ್ತೆ. ಎಲ್ಲಿ ಅನ್ನೋ ಸ್ಥಳ ಎಲ್ಲ ಕೊಡ್ತಾರೆ. ಅಲ್ಲಿಂದ ಪ್ರಯಾಗ್ರಾಜಕ್ಕೆ 3 ದಿನ ಟ್ರಿಪ್ ಇರುತ್ತೆ, 3 days ಆ್ಯಂಡ್ 2 nights ಆ ಥರ ಪ್ಯಾಕೇಜ್. ಅಟ್ಲೀಸ್ಟ್ ಒಂದು 3 ಸ್ನಾನ ಆದರೆ, ಈ 44 ದಿನ ಏನು ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಒಂದು 3 ಸ್ನಾನ ಆದರೆ ನಮ್ಗೆ ಒಳ್ಳೇದು ಅಂತಾನೆ ಹೇಳ್ತಾರೆ ಎಲ್ಲರನ್ನು. ಅದ್ರಲ್ಲಿ ಅಟ್ಲೀಸ್ಟ್ ಒಂಚೂರು ಭಾಗಿಯಾಗೋಣ ಅಂತ ನನಗೆ. ಅದ್ರ ಜೊತೆಗೆ ಮುಖೇಶ್ ಅವರು ಈಗೆಲ್ಲ ಎಕ್ಸ್ಟ್ರಾ ಈ ಹೋಟೆಲ್ ಮತ್ತೆ ಅದು ಊಟ ತಿಂಡಿ, ಆಮೇಲೆ ಟೆಂಟ್ ಟ್ವಿನ್ ಶೇರಿಂಗ್ ಬೇಸಿಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ತುಂಬಾ ಅಭಾವ ಇದೆ ಅಲ್ಲಿ ಆಲ್ರೆಡಿ. ಸೊ ಟ್ವಿನ್ ಶೇರಿಂಗ್ ಬೇಸಿಸ್ ಆರ್ಗನೈಸ್ ಮಾಡ್ತಿದ್ದಾರೆ, ಗೈಡ್ ಇರ್ತಾರೆ, ಎಲ್ಲ ತರದ್ದು ಒಂದು ಸೇಫ್ಟಿ ಸೆಕ್ಯೂರಿಟಿ ಸಮೇತ, ಇನ್ಶೂರೆನ್ಸ್ ಸಮೇತ ಅವರು ನಮ್ಮನ್ನ ಕರೆದೋಗ್ತಾ ಇದ್ದಾರೆ. ಇದು ಟ್ರಿಪ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ನೀವು ಪ್ರೈವೇಟ್ ಆಗಿ ಆರ್ಗನೈಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಏರ್ ಫೇರ್ ಇವತ್ತು ಆಲ್ರೆಡಿ ಒಂದು 60,000 ಮುಟ್ಟಿದೆ. ನೋಡ್ಬೋದು ನೀವು ಮೇಕ್ ಮೈ ಟ್ರಿಪ್ ಅಥವಾ ಇನ್ನೆಲ್ಲ ಹೋದ್ರು ಅನ್ನೋದು ಬಹಳ ಜಾಸ್ತಿ ಇದೆ ಅದು. ಇವ್ರದ್ದು ಎಲ್ಲ ಸೇರ್ಕೊಂಡು ಆಲ್ ಇನ್ಕ್ಲೂಸಿವ್ ಒಂದು 1,20,000ರಿಂದ 1,30,000ವರೆಗೂ ಬರ್ತಾ ಇದೆ. ಸೊ ದಯವಿಟ್ಟು ನೀವು ಮುಖೇಶ್ ಅವರಿಗೆ ಫೋನ್ ಮಾಡಿ, ಅವ್ರ ಹತ್ರ ಮಾತಾಡಿ. ಅವ್ರ ನಂಬರ್ನ ನಾನು ಇಲ್ಲಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಲಿಕ್ಕಾದ್ರೆ ತುಂಬಾ ಒಳ್ಳೇದು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅವ್ರ ನಂಬರ್ನ. ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿ, ಅನಿತಾ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟೆ ನೀವು ಕಾಲ್ ಮಾಡಿ ಮಾತಾಡಿ. ಇದು ನಮ್ದೇನಿಲ್ಲ, ನಾನು ಯಾವುದಕ್ಕೂ ಒಂದು ಕನೆಕ್ಟಿವಿಟಿ ಇಲ್ಲ ಇದಕ್ಕೆ. ಸೊ ನೀವು ಬುಕ್ ಮಾಡಿ ಅವ್ರ ಹತ್ರ ಟಿಕೆಟ್ಸ್ ತಗೊಳ್ಳಿ, ದಯವಿಟ್ಟು ಹೋಗಿ ಬನ್ನಿ. ಇದು ಪ್ರೈವೇಟ್ ಆರ್ಗನೈಸ್ಡ್ ಅಂಡ್ ಪ್ರೈವೇಟ್ VIP ಟೂರ್ ಅಂತಾನೆ ಹೇಳ್ಬೋದು ನಾನು. ಸೊ ಹಂಗಾಗಿ ಪ್ಲೀಸ್ ಟೇಕ್ ಡೌನ್ ದಿಸ್ ನಂಬರ್ 78920 05339. ಮತ್ತಿನ್ನೊಂದ್ಸಲ ಹೇಳ್ತೀನಿ, 78920 05339. ಒಂದು ನಿಮಿಷ ರೀಪ, 78920 05339. ಓಕೆ. ಸೊ ದಯವಿಟ್ಟು ಅವ್ರಿಗೊಂದು ಫೋನ್ ಮಾಡಿ, ಮುಖೇಶ್ ಅವರಿಗೆ ಅನಿತಾ ಅವ್ರ ಹತ್ರ ಹೇಳಿದೆ ಅಂತ ಹೇಳಿ ಮಾತಾಡಿ. ಆಮೇಲೆ ಈ ಒಂದು ಟ್ರಿಪ್ಪನ್ನ ಹೋಗಿ ಬರ್ಬೇಕು ಅಂತಿದ್ರೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಥ್ಯಾಂಕ್ಸ್ ಅಂತ ಹೇಳೋದನ್ನು ಮರಿಬೇಡಿ. ಅಷ್ಟೇನೆ. ಅಥವಾ ನೀವೆಲ್ಲ ಜೊತೆಗೆ ಬಂದ್ರೆ ಮೀಟ್ ಮಾಡೋಣ, ವಿಲ್ ಟ್ರಾವೆಲ್ ಟುಗೆದರ್. ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ ಏನಿದೆ ಅದನ್ನೆಲ್ಲ ಮಾಡೋಣ, ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ಳೋಣ, ಒಂದು ಆಧ್ಯಾತ್ಮಿಕತೆಯನ್ನ ಒಂದು ಇಟ್ಕೊಂಡಿರೋಣ ಅಂತ ನನಗೆ ಒಂದು ಅನಿಸಿಕೆ. ಬನ್ನಿ, ಭಾಗಿಯಾಗಿ. ನಮಸ್ಕಾರ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ.